और क्या हो? क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ। दौड़ के जाओ, कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಇಂದು ಜನಪ್ರಿಯ ಶಿಕ್ಷಕರಾದ ಸುಭಾಷ್ ಚಂದ್ರ ಡೋರಿ ಅವರು ಸೇವಾ ನಿವೃತ್ತಿಯಾಗಲಿದ್ದಾರೆ. ಶಿಕ್ಷಕ ಸುಭಾಷ್ ಚಂದ್ರ ಡೋರಿ ಅವರು ಮುಂಡಗೋಡ ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೂ ಕೂಡ ಆಗಿದ್ದಾರೆ. ಮುಂಡಗೋಡ ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಲ್ಲಿಯೇ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿದವರೆಂದರೆ ಸುಭಾಷ್ ಚಂದ್ರ ಡೋರಿ ಅವರು ಎಂದು ಹೇಳಿದರೂ ತಪ್ಪಾಗಲಾರದು. ಅಷ್ಟೊಂದು ಜನಪ್ರಿಯತೆಯನ್ನು ಅವರು ಗಳಿಸಿದ್ದಾರೆ. ಶಿಕ್ಷಕರಾದ ಸುಭಾಷ್ ಚಂದ್ರ ಡೋರಿ ಅವರು ಸರಳ ಸಜ್ಜನಿಕೆ ವ್ಯಕ್ತಿ ಎಂದು ಹೆಸರು ಗಳಿಸಿದ್ದಾರೆ. ಸುಭಾಷ್ ಚಂದ್ರ ಡೋರಿ ಅವರಿಗೆ ವಿಜಯಲಕ್ಷ್ಮಿ ಎಂಬ ಪತ್ನಿ ಇದ್ದು ಅವರು ಕೂಡ ಶಿಕ್ಷಕಿಯಾಗಿದ್ದಾರೆ. ಸಂಜನಾ ಮತ್ತು ಸಮರ್ಥ ಎಂಬ ಮಕ್ಕಳು ಅವರಿಗಿದ್ದಾರೆ. ಶಿಕ್ಷಕರಾದ ಸುಭಾಷ್ ಚಂದ್ರ ರಾಮಕೃಷ್ಣ ಡೋರಿ ಅವರು ಸೇವೆಗೆ ಸೇರಿದ್ದು 24 ಆಗಸ್ಟ್ 1998ರಲ್ಲಿ ಜೋಯಿಡಾ ತಾಲೂಕಿನ ಕಾಟಿಲ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ಪ್ರಥಮವಾಗಿ ಶಿಕ್ಷಕ ಸೇವೆಗೆ ಸೇರಿದರು. ಮುಂಡಗೋಡ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಾಗನೂರು ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಲಕ್ಕೊಳ್ಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸನವಳ್ಳಿ ಪ್ಲಾಟ್ನಲ್ಲಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. 2002-3ರಲ್ಲಿ ಉತ್ತಮ ಗಣತಿ, ಉತ್ತಮ ಜನಗಣತಿದಾರ ಎಂಬ ಪ್ರಶಸ್ತಿಯನ್ನು ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ. ಶಿಕ್ಷಣ ಇಲಾಖೆಯಿಂದ 3 ಬಾರಿ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ 3 ಬಾರಿ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಡೋರಿ ಅವರು ಆಯ್ಕೆಯಾಗಿದ್ದು ಒಂದು ವಿಶೇಷ ಎನ್ನಬಹುದು. 1 ಬಾರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಭಾಷ್ ಚಂದ್ರ ಡೋರಿ ಅವರ ನಿವೃತ್ತಿ ಜೀವನವು ಸುಖಮಯವಾಗಲಿ ಎಂಬುದೇ ಎಲ್ಲರ ಶುಭ ಹಾರೈಕೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಪರಶುರಾಮ್ ತಡಸ್ತವರ್, ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತುಂಬುರ್ಗಿಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಆದರ್ಶ ಶಿಕ್ಷಕ, ಸಂಘಟನಾ ಚತುರ, ಹೃದಯ ಬಂಧು, ಕಷ್ಟದಲ್ಲಿದ್ದವರಿಗೆ ಸದಾ ಸಹಾಯ ಹಸ್ತವನ್ನು ನೀಡತಕ್ಕಂತಹ ಸುಭಾಷ್ ಡೋರಿ ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೆಯನ್ನು ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಸುಭಾಷ್ ಡೋರಿ ಬಹುಶಃ ಆ ಹೆಸರೇ ಹೇಳುವ ಹಾಗೆ ಆ ಹೆಸರಿನಲ್ಲಿಯೇ ಒಂದು ಸಾರ್ಥಕತೆ, ಆ ಹೆಸರಿನಲ್ಲಿ ಒಂದು ತಮ್ಮ ಆ ಸುಭಾಷ ಏನನ್ನುವಂತಹ ಒಂದು ಬೆಳಕು, ಪ್ರಭಾವ ಎಲ್ಲವೂ ಕೂಡ ಆ ಹೆಸರಿನಲ್ಲಿ ಅಳ್ಕೊಂಡಿದ್ದಂತಹ ಒಂದು ಆ ಹೆಸರಿನಲ್ಲಿ ತನ್ನ ವೈಯಕ್ತಿಕವಾಗಿ ಕೂಡ ನನ್ನ ಆತ್ಮೀಯ ಸ್ನೇಹಿತರಂಥ ಸುಭಾಷ್ ಡೋರಿಯವರು ತಮ್ಮ ಬದುಕನ್ನು ರೂಪಿಸಿಕೊಂಡಂಥವ್ರು. ಬಾಲ್ಯದಿಂದಲೂ ಕೂಡ ನಾನು ಆತ ಸ್ನೇಹಿತರು. ಬೆಳೀತಾ ತನ್ನ ಶಿಕ್ಷಣವನ್ನು ಮುಗಿಸಿ ಕಾಲೇಜು ಹಂತವನ್ನು ಮುಗಿಸ್ಕೊಂಡು ಆತ ಪ್ರಥಮವಾಗಿ ಧುಮುಕಿದ್ದು ಅಂತಂದರೆ ಸಮಾಜ ಸೇವೆಯಲ್ಲಿ. ಯಾವ ಸಮಾಜ ಸೇವೆಯಲ್ಲಿ ಅಂತಂದರೆ ಯುವಕ ಮಂಡಳಗಳು, ಯುವಜನ ಸೇವೆ, ಇಂತಹ ಸೇವೆಯಲ್ಲಿ ತನ್ನನ್ನು ತಾನು ಒಂದು ಯುವಕನಾಗಿದ್ದಾಗ ತೊಡಗಿಸಿಕೊಂಡು ತನ್ನ ಒಂದು ವೃತ್ತಿಯ ಚಿಂತನೆಯಂತೆ ಶಿಕ್ಷಕನಾದಂಥ ಅವಕಾಶ ಕೂಡ, ಸೌಭಾಗ್ಯ ಕೂಡ ಆತನಿಗೆ ಸಿಕ್ತು. ಕೊನೆಗೆ ನಾನು ಕಂಡಂತೆ ಒಬ್ಬ ಆದರ್ಶ ಶಿಕ್ಷಕ, ಬರೀ ನಾನು ಕಂಡಂತೆ ಅಲ್ಲ, ನಮ್ಮ ಇಲಾಖೆ, ನಮ್ಮ ಶಿಕ್ಷಕ ಎಲ್ಲ ವರ್ಗ, ನಮ್ಮ ಎಲ್ಲ ಸ್ನೇಹಿತರು ಹೇಳುವ ಹಾಗೆ ಆತ ಒಬ್ಬ ಆದರ್ಶ ಶಿಕ್ಷಕ. ವಿದ್ಯಾರ್ಥಿಗಳು ಹೇಳುವ ಹಾಗೆ ಆತ ಸರ್ವಿಸ್ ಮಾಡಿದಂಥ ಒಂದು ಶಾಲೆಯ ಆತನ ಪೋಷಕರು, ವಿದ್ಯಾರ್ಥಿಗಳನ್ನು ನಾವು ಹತ್ತಿರದಿಂದ ಕಂಡಾಗ ಆತ ಆದರ್ಶ ಶಿಕ್ಷಕ ಅಂಥೇಳಿ ನನಗೆ ಯಾವಾಗಲೂ ಕೂಡ ನಾನು ಕಂಡುಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಆತ ಒಬ್ಬ ಸಂಘಟನಾ ಚತುರ, ಒಬ್ಬ ಜನಪದ ಕಲಾವಿದ ಕೂಡ. ಯಾಕಂದರೆ ಯುವಜನ ಸಂಘಟನೆಯಿಂದ ಆ ಜನಪದದಲ್ಲಿ ಧುಮುಕಿ ಅದೇ ಪ್ರವೃತ್ತಿಯನ್ನು ತನ್ನ ಶಿಕ್ಷಕ ವೃತ್ತಿಯಲ್ಲೂ ಕೂಡ ಆತ ಬಳಸ್ಕೊಂಡಂಥವ್ರು. ಅಂತಹ ಜನಪದ ಪ್ರವೃತ್ತಿಯನ್ನು ತಾನೊಬ್ಬನೇ ಅಲ್ಲ, ಹಲವಾರು ಶಿಕ್ಷಕರನ್ನು ತನ್ನ ಜನಪದ ಒಂದು ಕಲಾಶಾಲೆಯಲ್ಲಿ ತೊಡಗಿಸಿಕೊಂಡು ನಮ್ಮ ತಾಲೂಕು ಹಂತ ಇರ್ಬೋದು, ಜಿಲ್ಲಾ ಹಂತ ಇರ್ಬೋದು, ರಾಜ್ಯ ಹಂತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ವೇದಿಕೆಯಲ್ಲಿ ಅವರು ಕೊಟ್ಟಿದ್ದನ್ನು
ನಾನು ಕಂಡಿದ್ದೀನಿ. ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಕನಾಗಿ ಬರೀ ಶಿಕ್ಷಕನಾಗಿ ಮಾತ್ರ ಅಲ್ಲ, ಸಂಘಟನಾ ಚತುರ. ನಾನು ಮೊದಲು ಹೇಳಿದಾಗೆ ಸಂಘಟನಾ ಚತುರ. ಯಾಕಂದರೆ ಈ ಶಿಕ್ಷಣ ಇಲಾಖೆಯ ಜೊತೆಗೆ ಸರ್ಕಾರಿ ನೌಕರರ ಎಲ್ಲ ಇಲಾಖೆಗಳ ಒಂದು ನೌಕರರ ಅಧಿಕಾರರ ಮನಸ್ಸನ್ನು ಗೆದ್ದುಕೊಂಡು ಸರ್ಕಾರಿ ನೌಕರರ ಸಂಘದಲ್ಲಿ 3 ಬಾರಿ ಅಧ್ಯಕ್ಷರಾಗಿದ್ದಂಥವರು ನಮ್ಮ ಸುಭಾಷ್ ಡೋರಿಯವರು. ಅಷ್ಟೇ ಅಲ್ಲ, 1 ಬಾರಿ ಗೌರವಾಧ್ಯಕ್ಷ ಹುದ್ದೆಯನ್ನು ಕೂಡ ಅವರು ಅಲಂಕರಿಸಿದಂಥವರು. ಬಹುಶಃ ಈ ಇಲಾಖೆಗಳ ಮಧ್ಯೆ ಒಬ್ಬ ಅಧ್ಯಕ್ಷನಾಗಬೇಕು ಅಂತ ಅಂದರೆ ನಮಗನ್ಸುತ್ತೆ ಆತನಲ್ಲಿ ಎಷ್ಟು ಸಂಘಟನಾ ಚತುರ ಇರಬಹುದು, ಆತನಲ್ಲಿ ತಾನು ತೊಡಗಿಸ್ಕೊಂಡಂತಹ ಗುಣಗಳು ಹೇಗೆ ಇರಬಹುದು ಅನ್ನೋದು ಈ 4 ಅವಧಿಗಳನ್ನು ನೋಡಿದಾಗ ಬಹುಶಃ ನಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ಸಂಘಟನಾ ಚತುರ ಮತ್ತು ಅಜಾತಶತ್ರು. ಯಾರು ಕೂಡ ಸುಭಾಷ್ ಡೋರಿಯವರು ಅಧ್ಯಕ್ಷರಾಗಬೇಕಂದಾಗ ಯಾವ ಇಲಾಖೆ ಇರಲಿ, ಯಾವ ಅಧಿಕಾರಿ ವರ್ಗ ಇರಲಿ ಅಥವಾ ನಮ್ಮ ಶಿಕ್ಷಕರಾಗಿರಲಿ ಯಾರು ಕೂಡ ಬೇಡ ಅಂದವ್ರಲ್ಲ. ಸುಭಾಷ್ ಡೋರಿಯವರ ನಮಗೆ ಅವರು ಸಹಕಾರವನ್ನು ಸಹಾಯವನ್ನು ಮಾಡ್ತಕ್ಕಂಥವ್ರು, ನಮ್ಮೊಟ್ಟಿಗೆ ನಿಲ್ಲಂಥವ್ರು, ನಮ್ಮ ಭುಜಕ್ಕೆ ಭುಜವನ್ನು ಕೊಟ್ಟು ನಮ್ಮ ಹೆಗಲಿಗೆ ಕೈಯನ್ನು ಕೊಟ್ಟು ನಿಲ್ಲಂಥವ್ರು ಅಂಥೇಳಿ ಎಲ್ಲರೂ ಕೂಡ ಅವರನ್ನು ಪುರಸ್ಕರಿಸಿದವರೇ. ಆದ್ದರಿಂದನೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಕ್ಕಾಗಿ, ಎಲ್ಲರ ಕಷ್ಟದಲ್ಲಿ ಅವರು ಸಹಾಯವನ್ನು ಮಾಡಿದ್ದಕ್ಕಾಗಿ ಬಹುಶಃ ಅವರು 3 ಬಾರಿ ಅಧ್ಯಕ್ಷರಾಗಿ 1 ಬಾರಿ ಗೌರವಾಧ್ಯಕ್ಷರಾಗಿ ಇಲ್ಲಿ ಅವರು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂಥೇಳಿ ಬಹುಶಃ ನನಗನ್ಸುತ್ತೆ. ಅದೇ ರೀತಿಯಾಗಿ ನನಗೂ ಕೂಡ ನಾನು ಬಹುಶಃ ಸುಭಾಷ್ ಡೋರಿ ಸರ್ ಅಂದರೆ ನನಗಷ್ಟು ಖುಷಿ ಆಗಲ್ಲ. ಸುಭಾಷ್ ಅಂದರೆ ನನಗೆ ಖುಷಿ. ಯಾಕಂದರೆ ನನ್ನ ಬಾಲ್ಯದ ಗೆಳೆಯ, ನಾನು ಅವರು ಕೂಡಿ ಬಾಲ್ಯದಿಂದಲೂ ಕೂಡ ಬೆಳೆದು ಬಂದಂಥವರು. ಅವರ ಒಂದು ನನ್ನೊಟ್ಟಿಗೆ ಅವರೊಟ್ಟಿಗೆ ನಾನು ಇದ್ದಂತಹ ಒಂದು ಕೆಲಸ ಮಾಡಿದಂತಹ ಖುಷಿ ನನಗೆ ಸಾಕಷ್ಟು ಖುಷಿ ಇದೆ. ಯಾಕಂದರೆ ಈ ಶಿಕ್ಷಣ ವೃತ್ತಿಯಲ್ಲಿ ನಾವು ಕೂಡ ಕೆಲವೊಂದು ಸಾರಿ ನನಗೆ ಮಾರ್ಗದರ್ಶನವನ್ನು ಮಾಡಿ ಹೀಗೆ ಇಲಾಖೆಗೆ ಸಂಗಡ ಹೇಗೆ ಜೊತೆಗೂಡಿ ಕೆಲಸವನ್ನು ಮಾಡೋಣ ಅಂಥೇಳಿ ನಮಗೂ ಕೂಡ ಅವರು ಸಾಕಷ್ಟು ನಿರ್ದೇಶನವನ್ನು ಅಥವಾ ಒಂದು ಮಾರ್ಗದರ್ಶನವನ್ನು ಮಾಡಿದಂಥವ ನನ್ನ ಸ್ನೇಹಿತ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಅವರ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ, ಕೊನೆಯ ಹಂತದ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವು ಅವರದು ಒಂದು ಎಲ್ಲ ಅವು ಏನು ಹಿಂದೆ ಅವರು ಅಧಿಕಾರ ಜೊತೆ ಕೆಲಸ ಮಾಡಿದರು, ಅವರ ಆತ್ಮೀಯ ಶಿಕ್ಷಕರ ಜೊತೆಗೆ, ಅವರ ಹಿತೈಷಿಗಳ ಜೊತೆ ಏನು ಅವರು ಕೆಲಸವನ್ನು ಮಾಡಿದರು, ಅವರದು ಒಂದು ಎಲ್ಲರ ಅನಿಸಿಕೆಯನ್ನು ಕ್ರೋಢೀಕರಣ ಮಾಡಿ ಅವರ ಒಂದು ಗೌರವದ ಬೀಳ್ಕೊಡುಗೆಯ ದಿವಸ ಒಂದು ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಬಹುಶಃ ಆ ಜವಾಬ್ದಾರಿಯನ್ನು ನನಗೆ ಎಲ್ಲ ಸಂಘಟನೆಗಳು ನೀಡಿದಾಗ ಆ ಎಲ್ಲ ಅಧಿಕಾರಿಗಳು, ಅವನ ಸ್ನೇಹಿತರು, ಇಲ್ಲಿಂದ ವರ್ಗವಾಗಿ ಹೋದಂಥ ಅನೇಕ ಒಂದು ಸಂಪನ್ಮೂಲ ವ್ಯಕ್ತಿಗಳು ಅವ್ರ ಬಗ್ಗೆ ನೋಡಿದಾಗ ನನಗೆ ತುಂಬ ಖುಷಿ ಅನಿಸಿತ್ತು, ಭಾಳ ಖುಷಿ ಅನ್ನಿಸ್ತು. ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತ ಯಾವ ಮಟ್ಟಕ್ಕೆ ಇವತ್ತು ತನ್ನ ಒಂದು ಈ ಪ್ರವೃತ್ತಿಯನ್ನು ಯಾವ ರೀತಿ ಬೆಳೆಸ್ಕೊಂಡ್ರು ಅನ್ನೋಂಥದ್ದು ನನಗೆ ಭಾಳ ಖುಷಿಯಾಯಿತು. ಆದ್ದರಿಂದ ನಮ್ಮ ಈ ಸ್ನೇಹಿತನ ಒಂದು ವೃತ್ತಿ ಜೀವನ ಬಹುಶಃ ಅವರು ತೊಡಗಿಸ್ಕೊಂಡಂತೆ ಮತ್ತು ನಾನು ಕಂಡಂತೆ ಸಾರ್ಥಕ ಬದುಕು, ಒಂದು ಜನಸೇವಾ ಬದುಕು, ಆದರ್ಶ ಶಿಕ್ಷಕನ ಬದುಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನು ಇವರು ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ, ನಮ್ಮ ಸರ್ಕಾರಿ ನೌಕರ ಬಾಂಧವರೊಟ್ಟಿಗೆ ಅವರೇನು ಎಲ್ಲರಿಗೂ ಒಂದು ಸಹಾಯ ಹಸ್ತವನ್ನು ನೀಡಿ ಎಲ್ಲರ ಮನಸ್ಸನ್ನು ಗೆದ್ದು ಅಧ್ಯಕ್ಷರಾಗಿ ಅದರ ಒಂದು ಚಾಲನೆಯನ್ನು ನೀಡಿ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ, ಆಯುಷ್ಯವನ್ನು ಕೊಡಲಿ, ಅವ್ರ ಕುಟುಂಬಕ್ಕೆಲ್ಲ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಮಗೊಂದು ಶಿಕ್ಷಕರಿಗೊಂದು ಕನಸಿತ್ತು, ನಮ್ಮ ಒಂದು ಗುರುಭವನ ಆಗಬೇಕು ಅನ್ನೋಂಥದ್ದು. ಬಹುಶಃ ಆ ಗುರುಭವನದ ಸಾಟಿಯಲ್ಲಿಯೇ ಒಂದು ನೌಕರರ ಭವನವನ್ನು ನಮ್ಮ ಮುಂಡಗೋಡ ತಾಲೂಕಿನಲ್ಲಿ ಅವರು ತಮ್ಮ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳನ್ನು ಒಳಗೊಂಡು ಎಲ್ಲರ ಸಹಕಾರವನ್ನು ಪಡೆದು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಬರೀ ಅವರು ಒಬ್ಬ ಉತ್ತಮ ಶಿಕ್ಷಕರೊಟ್ಟಿಗೆ ಒಬ್ಬ ಆದರ್ಶ ಸಂಘಟನಾ ಚತುರರಾಗಿ ಎಲ್ಲ ಸಾರ್ವಜನಿಕರ ಮನವನ್ನು ಗೆದ್ದು ಇಲಾಖೆಯೆಲ್ಲ ಅಧಿಕಾರಿಗಳು ಮತ್ತು ನೌಕರರ ಮಧ್ಯೆ ಸಮನ್ವಯವನ್ನು ಸಾಧಿಸಿ ತಮ್ಮ ಆ ಹುದ್ದೆಗೊಂದು ಗೌರವವನ್ನು, ಆ ಹುದ್ದೆಗೊಂದು ಒಂದು ಅಧ್ಯಕ್ಷರ ಹುದ್ದೆಗೆ ಒಂದು ನ್ಯಾಯವನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಏನವರು ಒಂದು ನಿವೃತ್ತಿ ಜೀವನ ಇದೆ, ದೇವರಿಗೆ ಆರೋಗ್ಯ ಆಯುಷ್ಯು ಅವ್ರ ಕುಟುಂಬಕ್ಕೆ ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ ನ್ಯೂಸ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ, ರಾಜ್ ನ್ಯೂಸ್
ನಮ್ಮ ರಾಜಶೇಖರ್ ನಾಯ್ಕರವರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂಡಗೋಡ ಮಂದಿಗೆ ನಾವಿವತ್ತು ಬಂದಿರೋದು ಸಿಟಿ ಬ್ಯಾಟ್ರಿ ಎಕ್ಸೈಡ್ ಅಂಗಡಿಗೆ. ಇದಿರೋದು ಬಂಕಾಪುರ ರೋಡ್, ಪಂಜುರ್ಲಿ ಹೋಟೆಲ್ ಪಕ್ಕ, ಮುಂಡಗೋಡ. ಇಲ್ಲಿ ನಿಮಗೆ ಎಕ್ಸೈಡ್ ಕಂಪನಿಯ ಬೈಕು, ಕಾರು, ಟ್ರ್ಯಾಕ್ಟ್ ಬ್ಯಾಟರಿಗಳು ಸಿಗ್ತವೆ ಹಾಗೂ ಟ್ಯೂಬ್ಲರ್ ಇನ್ವರ್ಟರ್ಸ್ ಬ್ಯಾಟರಿ, ಸೋಲಾರ್ ಬ್ಯಾಟರಿಗಳು ಸಿಗ್ತವೆ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ದರದಲ್ಲಿ ಎಲ್ಲಾ ತರದ ಬ್ಯಾಟರಿಗಳು ಸಿಗ್ತವೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ.